ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಗೈಸ್, ಇವತ್ತು ಶುಕ್ರವಾರ ಆ್ಯಂಡ್ ಮೊದಲನೇ ಆಷಾಢ ಶುಕ್ರವಾರ. ಸೊ ಹಾಗಾಗಿ ಹುಷಾರಿಲ್ಲ, ಬಟ್ ಸ್ಟಿಲ್ ಐ ವಾಂಟ್ ಟು ಪುಷ್ ಮೈ ಸೆಲ್ಫ್. ಸೊ ಮಲ್ಗೆ ಇದ್ಬಿಡ್ತೀನಿ. ಹಾಗಾಗಿ ಸ್ವಲ್ಪ ನನಗೆ ನಾನೇ ಪುಷ್ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮುಗಿಸಿ, ಮನೆ ಗುಡಿಸಿ ಬರೆಸಿ ಆ್ಯಂಡ್ ಮಗನೆಲ್ಲ ಬಿಟ್ಟು ಬಂದೆ. ಸ್ನಾನ ಆಗಿ ಸ್ನಾನ ಸಹ ಗೈಸ್, ತಲೆ ಸ್ನಾನ 1 ವಾರ ಆಗಿದೆ ಸ್ನಾನ ಮಾಡಿ. ಬಟ್ ಸ್ಟ್ರಿಕ್ಟಾಗಿ ಹೇಳಿದ್ರು ಡಾಕ್ಟರ್, ತಲೆ ಸ್ನಾನ ಮಾಡಬಾರ್ದು ಅಂತ. ಅದಕ್ಕೋಸ್ಕರ ಮಾಡಿರಲಿಲ್ಲ. ಈಗ ಪೂಜೆ ಎಲ್ಲ ಮುಗಿಸಿ ಒಂಥರ ಸಮಾಧಾನ ಆಯಿತು ಗೈಸ್. ಆಫ್ಟರ್ ವೆರಿ ಲಾಂಗ್ ಟೈಮ್, 1 ವಾರದ ಮೇಲೆ ಆಯಿತು ಪೂಜೆ ಸಹ ಮಾಡಿರಲಿಲ್ಲ. ತಲೆ ಸ್ನಾನ ಒಂಥರ ಲೇಝಿ ಆಗಿಬಿಟ್ಟಿದ್ದೆ. ಇವತ್ತೊಂಥರ ಮನೆಯೆಲ್ಲ ಪಾಸಿಟಿವ್ ವೈಬ್ಸ್ ಬಂದಂಗೆ ಅನಿಸ್ತಿದೆ. ಬಿಕಾಸ್ ಕ್ಲೀನ್ ಮಾಡಿದ್ದೀನಲ್ಲ, ಗುಡಿಸಿ ಒರೆಸಿ ಒಂಥರ ಪೂಜೆ ಮಾಡಿ ಆ ಗಂಟೆ ಸೌಂಡ್ ಕೇಳಿದ್ರೇ ಮನೆಗೆ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ. ಸೊ ಎಷ್ಟೇ ಹುಷಾರಿಲ್ಲ ಆದರೂ ನಾನು ಮಾಡಲೇಬೇಕಿವತ್ತು ಅಂದ್ಬಿಟ್ಟು ಸೊ ಬೇಗ ಕೆಲಸ ಮುಗಿಸಿ ಪೂಜೆ ಮಾಡಿದೆ. ಈಗ ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು ಅಷ್ಟೇ. ಆ್ಯಸ್ ಯೂಶ್ವಲ್ ಇಡ್ಲಿ ಮಾಡಿದ್ದೆ, ಎಲ್ಲ ತಿಂದಿದ್ದಾಗಿದೆ. ಈಗ ಹೋಗ್ಬಿಟ್ಟು ಸ್ವಲ್ಪ ಮಲ್ಕೊಂಡ್ಬಿಡ್ತೀನಿ ಗೈಸ್. ಒಂದೇ ಸಮ ಬೆಳಗ್ಗೆನ ಮಾಡಿದ್ನಲ್ಲ, ಬಾಡಿ ಟಯರ್ಡ್ ಆಗಿದೆ. ಸ್ವಲ್ಪ ಮಲ್ಕೊಂಡ್ರೆ ನನಗೂ ನೆಕ್ಸ್ಟ್ ಕೆಲಸ ಮಾಡೋಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ ಅಂತ ಅಷ್ಟೇ. ಈಗ ಒಂದು ಒಳ್ಳೆ ಕಾಫಿ ಮಾಡ್ಕೊಂಡು ಕುಡ್ದು ಐ ವಿಲ್ ಟೇಕ್ ರೆಸ್ಟ್. ಸೊ ಏನು ಗೊತ್ತಾ ಗೈಸ್, ಮಲ್ಗೆ ಇದ್ಬಿಡ್ತೀನಿ. ಅದಕ್ಕೋಸ್ಕರ ಸ್ವಲ್ಪ ನಾನೇ ಪುಷ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಕೆಲಸ ಮಾಡಿದ್ದೀನಿ. ಹಾಲು ಕಾಯಕ್ಕಿಟ್ಟಿದ್ದೀನಿ, ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡ್ದು ರೆಸ್ಟ್ ಮಾಡುವ ಅಂತ. ಬಿಕಾಸ್ ಗಂಟ್ಲೆಲ್ಲ ಕಟ್ಕೊಂಡ್ಬಿಟ್ಟಿದೆ, ಏನಂತಲೇ ಗೊತ್ತಿಲ್ಲ. ಇನ್ನು ಟೈಫಾಯ್ಡ್ ಅಲ್ವಾ, ಇಟ್ ಟೇಕ್ಸ್ ಟೈಮ್ ಟು ರಿಕವರ್. ಏನೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಆಲ್ಸೋ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ಗೆ ಹೇಳಿದ್ದೀನಿ ಟೆಂಪಲ್ ಕರ್ಕೊಂಡು ಹೋಗಿ ಅಂತ. ಬಿಕಾಸ್ ನಮಗೆ ಮನೇಲಿ ಇದು ಒಂದು ಹೋಮ್ ಸಿಕ್ ಆಗಿಬಿಟ್ಟಿದೆ. ನಾನು ಈಚೆ ಹೋಗಲೇಬೇಕು, ಇಲ್ಲಾಂದರೆ ನನಗೆ ಮುಚ್ಚಿಯಾಗ್ಬಿಡ್ತೀನಿ. ಮನೇಲಿ ಜಾಸ್ತಿ ದಿನ ಇರೋಕ್ಕಾಗಲ್ಲ. ಬಿಕಾಸ್ ಡೈಲಿ ಬೇಸಿಸ್ ಅಂದರೆ ಕ್ಲಾಸ್ಗೆ ಎಲ್ಲ ಹೋಗ್ತಿದ್ದೆ, ಈಗ ಅದಕ್ಕೂ ಹೋಗ್ತಿಲ್ಲ. ಜನಗಳನ್ನೇ ನೋಡಿಲ್ಲ ಗೈಸ್, ಮನೇಲಿ ಇದ್ದು ಅರ್ಧ ತಿಕ್ಲಿ ಆಗಿಬಿಟ್ಟಿದ್ದೀನಿ. ವಾಟ್ ಟು ಡು ಗೈಸ್, ನನಗೆ ಒಂದು ಹಾಡು ನೆನಪಾಗ್ತಿದೆ. ಒಂದು ಮಗ್ನಲ್ಲಿ ಹಾಲು, ಮತ್ತೊಂದರಲ್ಲಿ ಬ್ರೂ, ಸ್ವಲ್ಪ ಸಕ್ಕರೆ ಸೇರಿಸಿ ಈಗ ಮಿಕ್ಸ್ ಆರಂಭಿಸಿ. ಈ ಮಗ್ಗನಿಂದ ಆ ಮಗ್ಗಿಗೆ ಸವೆಯಿರಿ ಟೇಸ್ಟಿ ಕಾಫಿ. ಲೆಟ್ಸ್ ಟೇಸ್ಟ್ ಕಾಫಿ ಗೈಸ್. ತುಂಬ ದಿನ ಆಗಿತ್ತು ಕಾಫಿ ಆ್ಯಕ್ಚುಲಿ ಕುಡ್ದಿರಲಿಲ್ಲ. ಐ ವಾಂಟ್ ಟೇಸ್ಟ್ ದ ಅರೋಮಾ, ದ ಟೇಸ್ಟ್. ವಾವ್, ನನಗೆ ಬ್ರೂ ಕಾಫಿ ಇಷ್ಟ ಗೈಸ್. ಆ್ಯಕ್ಚುಲಿ ತುಂಬ ಇಷ್ಟಪಡ್ತೀನಿ ಬ್ರೂ. ನಾನು ರೆಗ್ಯುಲರ್ ಆಗಿ ಕುಡಿಯೋಲ್ಲ ಕಾಫಿ ಎಲ್ಲ, ಯಾವತ್ತಾದರೂ ಅಷ್ಟೇ ಕುಡಿಯೋದು. ಇಷ್ಟ ಆದಾಗ ಅಷ್ಟೇ ಮಾಡ್ಕೊಳ್ತೀನಿ. ಈ ಥರ ಥ್ರೋಟ್ ಎಲ್ಲ ಪಿಚ ಆದಾಗ ಕುಡಿತೀನಿ ಅಷ್ಟೇ. ಆ್ಯಂಡ್ ಮುಂಚೆ ಎಲ್ಲ ನಾನು ಟೀ ಜಾಸ್ತಿ ಕುಡಿತಿದ್ದೆ. ಆಮೇಲೆ ಯಾಕೋ ಒಂಥರ ಟೀ ಕುಡಿದ್ರೆ ವಾಮಿಟ್ ಆಗೋ ಥರ ಫೀಲ್ ಆಗ್ತಿತ್ತು. ಅದಕ್ಕೆ ನಾನು ಟೀ ಕುಡಿಯೋದು ಸ್ಟಾಪ್ ಮಾಡಿಬಿಟ್ಟು ಈಗ ಕಾಫಿ ಇಟ್ಕೊಂಡಿದ್ದೀನಿ, ಬ್ರೂ ಕುಡಿತೀನಿ. ಹೊರಗಡೆ ಹೋದರೆ ಫಿಲ್ಟರ್ ಕಾಫಿ ಅಷ್ಟೇ. ನೈಸ್. ಈ ಮಗ್ ಕೊಟ್ಟಿದ್ದು ನನ್ನ ತಮ್ಮ ವೈಫ್ ಅಂಕಿತ. ಏನು ಅಕೇಶನ್ ಏನು ಅಂತ ಗೊತ್ತಿಲ್ಲ ಗೈಸ್, ಬಟ್ ಸ್ಟಿಲ್ ಕೊಟ್ಟರು. ಏನಂತ ಗೊತ್ತಿಲ್ಲ. ಈ ವ್ಲಾಗ್ ನೋಡ್ಬಿಟ್ಟು ಅವರೇ ಕಮೆಂಟ್ ಮಾಡಿರ್ತಾರೆ ಯಾಕೆ ಕೊಟ್ಟರು ಅಂತ. ಸೊ ಪೂಜೆಗೆ ಅಂತ ಸ್ವಲ್ಪ ಹೂವು ಮಾರ್ನಿಂಗ್ಗೆ ಎಲ್ಲ ತರಿಸಿಟ್ಕೊಂಡಿದ್ದೆ, ಬಾಳೆಹಣ್ಣು ಹಾಗೆ ವೀಳ್ಯದೆಲೆ ಎಲ್ಲ. ಸೊ ಗೈಸ್, ಫರ್ಮೆಂಟೇಷನ್ ಅಂತೂ ಇಡ್ಲಿ ಎಷ್ಟು ಚೆನ್ನಾಗಾಗಿದೆ. ಇನ್ನೊಂದು ಅವರ್ ಅರ್ಧ ಗಂಟೆ ಬಿಟ್ಟಿದ್ದಿದ್ರೆ ಮೇ ಬಿ ಚೆಲ್ಲೋಗ್ತಿತ್ತು ಅನಿಸುತ್ತೆ. ವಾವ್, ಈ ಥರ ಇದ್ದರೆ ಚೆನ್ನಾಗಿ ದೋಸೆ ಇಡ್ಲಿ ಚೆನ್ನಾಗಿ ಬರುತ್ತೆ. ಬಟ್ ಇವತ್ತು ನಾನು ಇಡ್ಲಿಗೆ ಅಂತ ರುಬ್ಬಿದ್ದಿದ್ದು.
ಬಿಕಾಸ್ ಸಾಫ್ಟ್ ಐಟಮ್ ತಿನ್ನೋಕ್ಕೆ ಹೇಳಿದ್ದಾರಲ್ಲ ನಮ್ಮ ಡಾಕ್ಟ್ರು. ಅದಕ್ಕೆ ಅಟ್ಲೀಸ್ಟ್ ಸಂಪಣೆ ಇದ್ದರೆ ದೋಸೆನೋ ಇಡ್ಲಿನೋ ಮಾಡಿ ತಿನ್ಬೋದು ಅಂತ ಅಷ್ಟೇ. ಇಷ್ಟುದ್ದ ಉಳಿ ಬಂದಿತ್ತು, ತಿರುಗಿದ ತಕ್ಷಣ ಕೈಗೋಗ್ಬಿಡ್ತು. ಸೊ ಗೈಸ್, ಇವತ್ತಿನ ಬ್ರೇಕ್ಫಾಸ್ಟ್ಗೆ ಇಲ್ಲಿ ಸಾಂಬಾರು ರೆಡಿ ಆಗ್ತಿದೆ ಆ್ಯಂಡ್ ಇಡ್ಲಿ. ಸೊ ಇಡ್ಲಿ ಸಾಂಬಾರು ಇವತ್ತು ಬ್ರೇಕ್ಫಾಸ್ಟ್. ಬಿಕಾಸ್ ಹಾರ್ಡ್ ಐಟಮ್ಸ್ ತಿನ್ನೋಕ್ಕಾಗಲ್ಲ, ಹಾಗಾಗಿ ಸೊ ಇಡ್ಲಿ ಬಿಟ್ಟರೆ ಬೆಟರ್ ಅಂತ ಸಾಂಬಾರು ಮಾಡಿಬಿಟ್ಟಿದ್ದೀನಿ, ಇಡ್ಲಿ ಸಾಂಬಾರು. ಬಟ್ ನಾನು ಚಟ್ನಿ ತಿಂತೀನಿ, ಸಾಂಬಾರಲ್ಲಿ ತಿನ್ನಲ್ಲ, ಖಾರ ಆಗುತ್ತೆ ಅಂತ. ಗೈಸ್, ವೆದರ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ಮಳೆ ಬರ್ತಾ ಇದೆ. ಸ್ವಲ್ಪ ಜೋರು ಬಂದು ಸ್ಟಾಪ್ ಆಗಿದೆ ಮಳೆ, ಬಟ್ ವೆದರ್ ಮಾತ್ರ ಸಖತ್ತಾಗಿದೆ. ನೆನ್ನೆಯಿಂದ ಬರಬೇಕಿತ್ತು ಮಳೆ, ಪೋಸ್ಟ್ಪೋನ್ ಆಗಿ ಇವತ್ತು ಬಂದಿದೆ ಮಳೆ. ಸೊ ಊಟ ಎಲ್ಲ ಮುಗಿಸಿ ಮತ್ತೆ ಸೆಕೆಂಡ್ ರೌಂಡ್ ರೆಸ್ಟಿಗೆ ಬಂದಿದ್ದೀನಿ. ಬೆಳಗ್ಗೆಯಿಂದ ಗೈಸ್ ಇಡ್ಲಿ ದೋಸೆ ತಿಂದು ನನಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಏನು ತಿನ್ನೋದು ಅಂತಲೇ ಗೊತ್ತಾಗ್ತಿಲ್ಲ. ಲೆಟ್ಸಿ ಏನು ಮಾಡ್ಕೊಳ್ಳೋದು ನೈಟ್ಗೆ ಅಂತ. ಐ ವಾಂಟ್ ಟು ಮೇಕ್ ಸಮಥಿಂಗ್ ಡಿಫ್ರೆಂಟ್, ಏನಾದರೂ ಡಿಫ್ರೆಂಟಾಗಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಗೈಸ್, ಮೊನ್ನೆ ಬರ್ಡೇಗೆ ಹೋಗಿದ್ವಲ್ಲ, ಆಗ ಕೊಟ್ಟಿದ್ದಂತ ಗಿಫ್ಟ್ ಗೈಸ್ ಇದು. ಎಲ್ಲ ಮಕ್ಕಳಿಗೂ ಕೊಡ್ತಾ ಇದ್ರು. ಎಷ್ಟು ಕೊಟ್ಟಿದ್ದಾರೆ ಗೊತ್ತಾ, ಬಾಕ್ಸ್ ತುಂಬ ಏನೇನೋ ಇದೆ. ಎಸ್ ನೋಡಿ, ಇದೊಂದು ಗಾಜಂದು ಬಾಟಲ್ ಏನೋ, ಇಟ್ಸ್ ನೈಸ್, ಇದು ಚೆನ್ನಾಗಿದೆ. ಏನೇನೋ ಮಾಡಾಕ್ಬಿಟ್ಟಿದ್ದಾನೆ, ಇದು ಚೆನ್ನಾಗಿದೆ ನೋಡಿ ಗೈಸ್. ಪೇಂಟಿಂಗು ಇಲ್ಲೆಲ್ಲ ಕಲರ್ಸ್ ಕಾಣಿಸ್ತಿದೆಯಲ್ಲ, ವಾಟರಲ್ಲಿ ಜಸ್ಟ್ ಡಿಪ್ ಮಾಡಿಬಿಟ್ಟು ಅಪ್ಲೈ ಮಾಡಿದ್ರೆ ಆಗತ್ತೆ ಇದು. ಇದೊಂದು ಆ್ಯಂಡ್ ಸೋಪ್, ಹ್ಯಾಂಡಿ ಆಗಿರುತ್ತೆ ಈ ಸೋಪು, ಇದೊಂದಿದೆ. ಆ್ಯಂಡ್ ಇದು ಗೇಮು, ಎಕ್ಸ್ಒ ಆಡೋದಿದು, ಈ ಥರ ಎಕ್ಸ್ಒ ಆಡೋ ಗೇಮು. ಆ್ಯಂಡ್ ಪಿಂಗ್ ಪಾಂಗ್ ಆ್ಯಂಡ್ ಫ್ಯಾನ್ಸಿ ಏನಪ್ಪ ಇದು, ಶಾರ್ಪ್ನರ್, ಎಷ್ಟು ಕ್ಯೂಟಾಗಿದೆ ನೋಡಿ ಇದೊಂದು. ಆಮೇಲೆ ಮಾರ್ಕರ್ ಆ್ಯಂಡ್ ಇದು ಪ್ರಿಂಟ್ ಮಾಡ್ತೀವಲ್ಲ ಈ ಥರ, ಹಿಂಗೆ ಇಟ್ಟಿಟ್ರೆ ಬೈಸ್ಕೊತೀನಿ ನನ್ನ ಮಗನ ಹತ್ರ. ಸೊ ಇಟ್ಟಿಲ್ಲ. ಸೊ ಇದು ಇಷ್ಟು ಬಂದಿದೆ ಗಿಫ್ಟು, ಬರ್ಡೇಲಿ ಇಟ್ಟಿದ್ರು. ಇಷ್ಟು ಒಂದಕ್ಕಿಂತ ಒಂದು ಗಿಫ್ಟ್ಸ್ ಎಲ್ಲ ಯೂನೀಕ್ ಆಗಿದೆ. ಬಟ್ ಏನು ಯೂಸ್ ಮಾಡಿಲ್ಲ, ಸುಮ್ಮನೆ ನೋಡಿ ತಂದು ಹೇಗಿಟ್ಟಿದ್ದಾನೋ ಆಗಿಟ್ಟಿದ್ದಾನೆ ಅಷ್ಟೇ. ಬ್ಯಾಗ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ, ಗಟ್ಟಿ ಆಗಿದೆ. ಇದಕ್ಕೂ ಒಂದಷ್ಟು ಅಳ್ತಿದ್ದ, ಪರ್ಪಲ್ ಕೊಟ್ಬಿಟ್ಟಿದ್ದಾರೆ ಹುಡುಗಿ ಕಲರು ಅಂತ. ಏನು ಮಾಡೋಕ್ಕಾಗಲ್ಲ, ಮಕ್ಳಿಗೆ ಎಷ್ಟು ಸ್ಯಾಟಿಸ್ಫೈ ಮಾಡೋದು ಭಾರಿ ಕಷ್ಟ ಗೈಸ್. ಸೊ ಗೈಸ್, ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ. ಆ್ಯಂಡ್ ಆಲ್ಸೋ ಊಟಕ್ಕೆ ಅಂತ ಪನ್ನೀರ್ ಆ್ಯಂಡ್ ಲಾಟ್ಸ್ ಆಫ್ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಫ್ರೈಡ್ ರೈಸ್ ಮಾಡಿದ್ದೀನಿ. ಆ್ಯಂಡ್ ನಾನು ಯಾಕಂದರೆ ನಾನ್ ವೆಜ್ ತಿನ್ನುವಾಗಿಲ್ವಲ್ಲ, ಸೊ ಅಟ್ಲೀಸ್ಟ್ ಪ್ರೋಟೀನ್ ಆದರೂ ಬೇಕಲ್ಲ ಬಾಡಿಗೆ ಅಂತ ಪನ್ನೀರ್ ಯೂಸ್ ಮಾಡಿಕೊಂಡು ಫ್ರೈಡ್ ರೈಸ್ ಮಾಡಿದ್ದೀನಿ. ಸೊ ಇದ್ರ ರೆಸಿಪಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ಬಿಕಾಸ್ ಲೆಂತಿ ಆಗಿಬಿಡುತ್ತೆ ಒಂದೇ ವ್ಲಾಗಲ್ಲಿ ಹಾಕೋದ್ರಿಂದ ಅಂತ. ಸೊ ಫ್ರೈಡ್ ರೈಸ್ ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟ್ ತಿಂದಿದ್ದೆ ಹೇಳಿಬಿಡ್ತೀನಿ ಟೇಸ್ಟ್ ಹೇಗಿದೆ ಅಂತ. ಸೂಪರ್ ರೈಸ್ ತುಂಬ ಚೆನ್ನಾಗಿದೆ. ನಾನು ಯಾವುದೇ ಥರದಲ್ಲಿ ಸಾಸಲ್ಲಿ ಏನೋ ಬಳಸ್ದಲೇ ಮಾಡಿದ್ದೀನಿ. ಸೊ ನೆಕ್ಸ್ಟ್ ರೆಸಿಪಿಗೆ ಪ್ಲೀಸ್ ಸ್ಟೇ ಟ್ಯೂನ್ಡ್. Okay guys, see you all in the next vlog. Bye bye guys, take care and healthy agiri ellaru. Bye.